ಹಾಸನದ ಸಮಾವೇಶದ ಬಳಿಕ ಈಗ ಬೇಲೂರಿನತ್ತ ಹೊರಟಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಹಾಸನದ ಬೇಲೂರಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತಬೇಟೆಯನ್ನ ಮಾಡಲಿದ್ದಾರೆ. ಇದು ಜೆಡಿಎಸ್ನ ಭದ್ರಕೋಟೆ. ಜೆಡಿಎಸ್ನ ಭದ್ರಕೋಟೆಯಲ್ಲಿ ಪ್ರಧಾನಿ ಮೋದಿ ಬಿಜೆಪಿಯ ಅಭ್ಯರ್ಥಿಗಳ ಪರವಾಗಿ ಪ್ರಚಾರವನ್ನ ಮಾಡಲಿದ್ದಾರೆ. ಇಬ್ಬೀಡು ಗ್ರಾಮದಲ್ಲಿ ಪಿಎಂ ಮೋದಿ ಸಮಾವೇಶದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಇಲ್ಲಿ ಹಾಸನ ಮತ್ತು ಚಿಕ್ಕಮಗಳೂರು ಈ ಜಿಲ್ಲೆಯ ಕ್ಷೇತ್ರಗಳ ಅಭ್ಯರ್ಥಿಗಳ ಪರವಾಗಿ ಅವರು ಪ್ರಚಾರವನ್ನ ಮಾಡಲಿದ್ದಾರೆ. ಮೋದಿ ಆಗಮನದ ಹಿನ್ನೆಲೆಯಲ್ಲಿ ಫುಲ್ ಬಂದೋಬಸ್ತನ್ನು ಕೈಗೊಳ್ಳಲಾಗಿದೆ. ಸಮಾವೇಶಕ್ಕೆ ಹರಿದು ಬರ್ತಾ ಇದೆ ಜನಸಾಗರ. ಸಮಾವೇಶಕ್ಕೆ ಈಗಾಗಲೇ ಬಿಜೆಪಿಯ ಕಾರ್ಯಕರ್ತರು, ಅಭಿಮಾನಿಗಳು ಎಲ್ಲರೂ ಆಗಮಿಸ್ತಾ ಇದ್ದಾರೆ. ಇಬ್ಬೀಡು ಗ್ರಾಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸಮಾವೇಶದಲ್ಲಿ ಪಾಲ್ಗೊಂಡು ಮಾತನಾಡಲಿದ್ದಾರೆ. ಬೇಲೂರಿನಲ್ಲಿ ಸಮಾವೇಶವನ್ನ ಆಯೋಜನೆ ಮಾಡಲಾಗಿದೆ. ಒಂದು ಹಾಸನ, ಮತ್ತೊಂದು ಚಿಕ್ಕಮಗಳೂರು ಕ್ಷೇತ್ರದ ಅಭ್ಯರ್ಥಿಗಳ ಪರವಾಗಿ ಅವರು ಮತವನ್ನ ಯಾಚನೆ ಮಾಡಲಿದ್ದಾರೆ. ಈಗಾಗಲೇ ನಾವು ಗಮನಿಸಬಹುದು, ಭದ್ರಕೋಟೆ ಇದು ಜೆಡಿಎಸ್ನ 6 ಕ್ಷೇತ್ರಗಳನ್ನ ಜೆಡಿಎಸ್ ಇಲ್ಲಿ ಪಡೆದುಕೊಂಡಿದೆ. ಕೇವಲ ಹಾಸನ ಮಾತ್ರ ನಾವಿಲ್ಲಿ ಗಮನಿಸೋದಿದ್ರೆ ಇಲ್ಲಿ ಬಿಜೆಪಿಯನ್ನ ಗೆಲುವನ್ನು ಸಾಧಿಸೋದಕ್ಕೆ ಸಾಧ್ಯ ಆಗಿರೋದು. ಅಂತಹ ಜೆಡಿಎಸ್ನ ಭದ್ರಕೋಟೆಗೆ ಲಗ್ಗೆ ಇಡ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಹಾಸನ ಜಿಲ್ಲೆಗೆ ಪ್ರಧಾನಿ ಮೋದಿ ಆಗಮನಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಈಗ ತನ್ನ ನೆಚ್ಚಿನ ನಾಯಕನಿಗೆ ಕೊಡೋದಿಕ್ಕೆ ಅಂತ ಹೇಳಿ ಕಲ್ಪಿತ್ ಅನ್ನುವ ಬಾಲಕ ಕಮಲದ ಹೂಗುಚ್ಛವನ್ನ ತಂದಿದ್ದಾನೆ. ಮೋದಿ ಮೇಲಿನ ಪ್ರೀತಿಯಿಂದ ಬೇಲೂರು ತಾಲೂಕು ಪಡವಳಲು ಗ್ರಾಮದ ಕೆರೆಯಲ್ಲಿದ್ದ ಹೂವನ್ನ ಕಲ್ಪಿತ್ ತಂದಿದ್ದಾನೆ. ಅವಕಾಶ ಸಿಕ್ಕರೆ ನಾನು ಅದನ್ನ ಮೋದಿ ಅವರಿಗೆ ಕೊಡ್ತೇನೆ, ಈ ಕಮಲದ ಹೂಗಳನ್ನ ಅಂತ ಕಲ್ಪಿತ್ ಹೇಳಿದ್ದಾನೆ. ಏಕೆಂದರೆ ಅದು ನಮ್ಮ ಪಕ್ಷದ ಗುರ್ತು. ನಮ್ಮ ಪಕ್ಷದ ಗುರ್ತು. ನನ್ನ ಹೆಸರು ಕಲ್ಪಿತ್ ಚಂದನ್ ಪಿಸಿ. ಈಗ ಮೋದಿ ಅವರಿಗೆ ಕೊಡ್ಲಿಕ್ಕೋಸ್ಕರ ನೀನು ತಗೊಂಬಂದ ಯಾವ ರೀತಿ ಏನು ಆಸೆ ಇದೆ ನಿನಗೆ? ಅವ್ರಿಗೆ ಕೊಡ್ಬೇಕು ಅಂತ ಆಸೆ ನನಗೆ. ಯಾಕೆಂದ್ರೆ ಅವ್ರು ನಮ್ಮನ್ನು ಇಷ್ಟಪಡ್ತಾರೆ, ನಾವು ಅವ್ರನ್ನ ಇಷ್ಟಪಡ್ತೀವಿ, ಅದಕ್ಕೆ ಕೊಡ್ಬೇಕು ಅಂತ ತಂದಿದ್ದೇನೆ. ಮೋದಿ ಅವ್ರನ್ನ ನೋಡಿದ್ಯಾ ನೀನು? ಈಗ ಎದುರುಗಡೆಯಿಂದ ನೋಡ್ಲಿಕ್ಕೂ ಕೂಡ ಬಂದಿದ್ಯಾ? ಯಾವ ರೀತಿ ಉತ್ಸುಕತೆ ಇದೆ ನಿನಗೆ? ತುಂಬಾ ಖುಷಿ ಆಗುತ್ತಿದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ವೀರೇಶ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್, ಈಗಾಗಲೇ ಜೆಡಿಎಸ್ನ ಭದ್ರಕೋಟೆಗೆ ಲಗ್ಗೆ ಇಡೋದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನ ಆಗ್ತಾ ಇದೆ. ಒಂದ್ ಕಡೆ ಹಾಸನ, ಮತ್ತೊಂದು ಕಡೆ ಚಿಕ್ಕಮಗಳೂರು ಕ್ಷೇತ್ರದ ಅಭ್ಯರ್ಥಿಗಳ ಪರವಾಗಿ ಮತಯಾಚನೆ ಮಾಡೋದಕ್ಕೆ ಪ್ರಧಾನಿ ಬರ್ತಾ ಇರುವ ಹಿನ್ನೆಲೆಯಲ್ಲಿ ಅಲ್ಲಿನ ಜನರಲ್ಲಿ ಯಾವ ರೀತಿಯ ನಿರೀಕ್ಷೆಗಳಿದೆ, ಯಾವ ರೀತಿಯಾಗಿ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ, ಎಷ್ಟೊತ್ತಿಗೆ ಆಗಮಿಸುವ ಸಾಧ್ಯತೆ ಇದೆ? ನವಿತಾ, ಏನು ಜೆಡಿಎಸ್ ಭದ್ರಕೋಟೆ ಆಗಿರುವಂತಹ ಹಾಸನ ಜಿಲ್ಲೆಗೆ ಇವತ್ತು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಬರ್ತಿರುವಂತದ್ದು. ಅಂದ್ರೆ ಹಾಸನ ಮತ್ತು ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರಗಳ ಅಭ್ಯರ್ಥಿಗಳ ಪರವಾಗಿ ಮತಯಾಚನೆ ಮಾಡೋಕೆ ಈಗ ಪ್ರಧಾನಿ ಮೋದಿ ಬರ್ತಿರುವಂತದ್ದು. ಅಂದ್ರೆ ಒಂದು ರೀತಿಯಲ್ಲಿ ಹಾಸನ ಜೆಡಿಎಸ್ ಭದ್ರಕೋಟೆ ಆಗಿರುವಂತದ್ದು. ಸುಮಾರು 7 ಕ್ಷೇತ್ರಗಳಲ್ಲಿ 6 ಕ್ಷೇತ್ರಗಳಲ್ಲಿ ಜೆಡಿಎಸ್ ಭರ್ಜರಿ ಜಯ ಸಾಧಿಸಿರುವಂತದ್ದು. ಹಾಸನ ಪಟ್ಟಣದಲ್ಲಿ ಬಿಜೆಪಿ ಇರುವಂತದ್ದು. ಜೊತೆಗೆ ಚಿಕ್ಕಮಗಳೂರಿನಲ್ಲಿ 3 ವಿಧಾನಸಭಾ ಕ್ಷೇತ್ರದ ಜನರು ಕೂಡ ಈಗ ಇಲ್ಲಿಗೆ ಬಂದಿರುವಂತದ್ದು. ಅಂದ್ರೆ ಹಾಸನದ ಜೆಡಿಎಸ್ ಭದ್ರಕೋಟೆಯನ್ನ ಭೇದಿಸಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಇವತ್ತು ಹಾಸನ ಜಿಲ್ಲೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬರ್ತಿರುವಂತದ್ದು. ಬೇಲೂರು ಪಟ್ಟಣದ ಹೊರವಲಯದಲ್ಲಿರುವ ಸೂರಾಪುರ ಗ್ರಾಮದಲ್ಲಿ ಒಂದು ಬೃಹತ್ ವೇದಿಕೆ ಸಿದ್ಧವಾಗಿರುವಂತದ್ದು. ಇನ್ನೇನು 3:35ಕ್ಕೆ ಬೇಲೂರು ಪಟ್ಟಣದ ಹೊರವಲಯದಲ್ಲಿರುವಂತಹ ಸೂರಾಪುರ ಗ್ರಾಮಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬರುವಂತದ್ದು. 3:45ಕ್ಕೆ ಅವರ ಭಾಷಣ ಆರಂಭವಾಗುವಂತದ್ದು. ಈಗಾಗಲೇ ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಮೋದಿ ಆಗಮನವನ್ನ ಕಾಯ್ದು ಕೂತಿರುವಂತದ್ದು. ಸುಮಾರು 25ರಿಂದ 30 ಸಾವಿರ ಜನರು ಈಗ ಬಂದಿರುವಂತದ್ದು. ಒಟ್ಟಾರೆ ಹಾಸನ ಜಿಲ್ಲೆಯಲ್ಲಿ ಜೆಡಿಎಸ್ ಭದ್ರಕೋಟೆಯನ್ನ ಏನು ಒಂದು ರೀತಿಯಲ್ಲಿ ಬಿಜೆಪಿ ಭದ್ರಕೋಟೆ ಮಾಡ್ಬೇಕನ್ನೋ ಒಂದು ಹಿನ್ನೆಲೆಯಲ್ಲಿ ಇವತ್ತು ಪ್ರಧಾನಿ ಮೋದಿ ಅವರು ಹಾಸನ ಜಿಲ್ಲೆಗೆ ಬರ್ತಿದ್ದಾರೆ. ನವಿತಾ, ಓಕೆ, ಥ್ಯಾಂಕ್ ಯು ವೀರೇಶ್ ಡೀಟೇಲ್ಸ್ಗೆ.